ನಮಸ್ಕಾರ ಸ್ನೇಹಿತರೆ, ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ನಾವಿವತ್ತು ಪರ್ಕಳದಲ್ಲಿರುವಂಥ ಮಹಾಲಿಂಗೇಶ್ವರ ದೇವಸ್ಥಾನದ ದ್ವಾರದ ಹತ್ರ ಬರ್ತಾ ಇದ್ದೇವೆ. ಇದು ದೇವಸ್ಥಾನಕ್ಕೆ ಹೋಗುವ ದಾರಿ. ಅಲ್ಲಿ ಒಂದು ಬಾಲವನ, ನೀವು ನೋಡ್ತಾ ಇರೋದು ಬಾಲವನ ಉಂಟು. ಮಕ್ಕಳಿಗೆ ಆಟ ಆಡಲಿಕ್ಕೆ, ವಾಕಿಂಗ್ ಮಾಡಲಿಕ್ಕೆ ಎಲ್ಲ. ನೋಡಿ, ದೂರದಲ್ಲಿ ಕಾಣ್ತಾ ಉಂಟು ಮಹಾಲಿಂಗೇಶ್ವರ ದೇವಸ್ಥಾನದ ಮಹಾದ್ವಾರ. ಈ ದ್ವಾರದಿಂದ ಸುಮಾರು ಒಂದು 200 ಮೀಟರ್ ದೂರ ಹೋದರೆ ಮಹಾಲಿಂಗೇಶ್ವರ ದೇವಸ್ಥಾನ ಸಿಗ್ತದೆ. ಇದು ದ್ವಾರ ಎಷ್ಟು ಚಂದ ಪೇಂಟ್ ಮಾಡಿದ್ದಾರೆ ನೋಡಿ. ಈಶ್ವರ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ. ಇದು ಹಿಂಬದಿಯಿಂದ ಕಾಣ್ತಾ ಇರೋದು. ದ್ವಾರದ ಹಿಂಬದಿ ಕೂಡ ಹಾಗೆ ಕಾಣ್ತದೆ ನೋಡಿ. ಇದು ಹೋಗುವ ದಾರಿ ಸುಮಾರು 200 ಮೀಟ್ರು. ಈಗ ನಾವು ಬಂದಿದ್ದೇವೆ. ಇದು ರಥದ ಕೊಟ್ಟಿಗೆ. ಒಂದು ಯಕ್ಷಗಾನ ಮಂಡಳಿ ಉಂಟಿಲ್ಲಿ. ತುಂಬ ಜಾಗ ಉಂಟು, ಅಗಲವಾದ ರಸ್ತೆ. ದೇವಸ್ಥಾನ ಒಂದು ರೋಡಿಂದ 10 ಫೀಟ್ ಕೆಳಗೆ. ಇದು ದೇವಸ್ಥಾನದ ಕೆರೆ ನಿರ್ಮಾಣ ಆಗ್ತಾ ಉಂಟು. ದೊಡ್ಡ ಕೆರೆ. ಒಂದು ಸಾರಿ ಹೋದ ವರ್ಷ ಅದನ್ನು ಕಟ್ಟಿದ್ದರು, ಆದರೆ ಮಳೆ ಜಾಸ್ತಿ ಇರೋದ್ರಿಂದ ಎಲ್ಲ ಕುಸಿದು ಹೋಯಿತು ಅಂತ ಕಟ್ತಾ ಇದ್ದವರು ಹೇಳಿದರು. ಈಗ ಮತ್ತೆ ಪುನಃ ಅದನ್ನು ರೀಬಿಲ್ಡ್ ಮಾಡ್ತಾ ಇದ್ದಾರೆ ನೋಡಿ. ಇದು ದೇವಸ್ಥಾನ ರೋಡಿಂದ ಸುಮಾರು 10 ಫೀಟು ಕೆಳಗೆ ಉಂಟು ಈ ದೇವಸ್ಥಾನ. ದೊಡ್ಡದಾದ ಬೋರ್ಡ್ ಕಾಣಿಸ್ತಾ ಉಂಟು. ಮಹಾಲಿಂಗೇಶ್ವರ, ಮಹಾಗಣಪತಿ, ಮಹಿಷಮರ್ದಿನಿ, ಅಯ್ಯಪ್ಪ ದೇವಸ್ಥಾನ, ಪರ್ಕಳ, ಉಡುಪಿ ಅಂತ ದೊಡ್ಡ ಬೋರ್ಡು. ಇದು ಹೋದ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ಜೀರ್ಣೋದ್ಧಾರ ಆಗಿತ್ತು. ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಎಲ್ಲ ಆಗಿತ್ತು ನೋಡಿ. ಇಲ್ಲಿ ಮೆಟ್ಲು ಇಳಿದು ಹೋಗಬೇಕು. ಸುಮಾರು 12 ಗಂಟೆ ಹೊತ್ತು. ಈಗ ವಿಶಾಲವಾದ ದೇವಸ್ಥಾನ, ಬಹಳ ಚಂದ ಇಟ್ಕೊಂಡಿದ್ದಾರೆ. ಒಂದೇ ಒಂಚೂರು ಕಸ ಕಡ್ಡಿ ಏನೂ ಇಲ್ಲ. ಶಾಂತವಾದ ಪ್ರದೇಶ. ನಾನು ಮೆಟ್ಲ ಮೇಲಿಂದ ನಿಂತ್ಕೊಂಡು ದೇವಸ್ಥಾನದ ಎದುರು ಭಾಗವನ್ನು ತೋರಿಸ್ತಾ ಇದ್ದೇನೆ. ಎಷ್ಟು ವಿಶಾಲವಾದ ದೇವಸ್ಥಾನ ನೋಡಿ. ಇದು ಹೋದ ತಿಂಗಳು ಜಾತ್ರೆ ಆದ ಸಂದರ್ಭದಲ್ಲಿ ತಟ್ಟಿರಾಯ. ಇಲ್ಲಿ ಕಚೇರಿ. ಇಲ್ಲಿ ಕುಡಿ ಮರ ಬರಬೇಕಷ್ಟೆ. ಎದುರಿನಿಂದ ಒಂದು ಕಂಬ. ಅದರ ನಂತರ ನಾವು ಈಗ ದೇವಸ್ಥಾನದ ಒಳಗೆ ಬಂದ್ವಿ. ಇಲ್ಲಿ ಒಂದು ವಿಶೇಷ ಏನು ಅಂದರೆ, ಗರ್ಭಗುಡಿ ಎಷ್ಟು ದೊಡ್ಡದುಂಟೋ ಅಷ್ಟೇ ದೊಡ್ಡ ತೀರ್ಥಮಂಟಪ. ಬಹುಶಃ ಇಷ್ಟು ದೊಡ್ಡ ತೀರ್ಥಮಂಟಪ ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಎಷ್ಟು ದೊಡ್ಡದಾದ ತೀರ್ಥಮಂಟಪ ಅಂದರೆ ನಂದಿ ಮಂಟಪ ಅಂತಲೂ ಹೇಳ್ತಾರೆ. ಸುಮಾರು ಕಂಬಗಳು. ಇಷ್ಟು ದೊಡ್ಡ ವಿಶಾಲವಾದ ತೀರ್ಥಮಂಟಪ. ಇದರ ಮೇಲೆ ಹಾಕಿರುವಂಥ ಆ ಮರದ ಕೆತ್ತನೆ, ಇದನ್ನೆಲ್ಲ ನೋಡಬೇಕು. ಎಷ್ಟು ಚೆಂದ ಕಾಣ್ತಾ ಉಂಟು ಅಂದರೆ. ಆ ಕುಸುರಿ ಕೆಲಸ. ಬದಿಯಲ್ಲಿ ಕಾಣ್ತಾ ಇರೋದು ನಿಮಗೆ ಗಣಪತಿ ದೇವಸ್ಥಾನ. ಒಂದು ಗಣಪತಿಯ ಗುಡಿ. ಅದು ಕಲ್ಲಿನ ಪೀಠ, ಹಾಗೆ ಮುರಕಲ್ಲಿನಲ್ಲೇ ಮಾಡಿರುವಂಥ ಗೋಡೆ, ಅದರಲ್ಲೇ ಕೆತ್ತನೆ ಮಾಡಿದ್ದಾರೆ ನೋಡಿ. ಈಗ ಆ ನಂದಿ ಮಂಟಪನ ನೋಡಿ, ಎಷ್ಟು ಚೆಂದ ಕಾಣ್ತದೆ. ಸುಮಾರು ಕಂಬಗಳು. ಆ ಮಾಡಿನ ಕೆಲಸ ನೋಡಿ. ಬಹುಶಃ ಎಲ್ಲೂ ಕಾಣಲಿಕ್ಕೆಲ್ಲ ಇಷ್ಟು ದೊಡ್ಡ
ತೀರ್ಥಮಂಟಪದ ಮೇಲೆ ಮಾಡಿರುವಂಥ ಮರದ ಕೆಲಸದ ಮಾಡು ನೋಡಿ ಸ್ನೇಹಿತರೆ, ಎಷ್ಟು ಚಂದವಾಗಿ ಮಾಡಿದ್ದಾರೆ ಅಂತ. ಸುಮಾರು ಕೆಲಸ ಮಾಡಿದ್ದಾರೆ. ಆ ಮರದ ಕೆತ್ತನೆ, ಕುಸುರಿ ಕೆಲಸ ಅಷ್ಟು ಸುಲಭದ ಕೆಲಸ ಅಲ್ಲ. ಅಷ್ಟು ನಾಜೂಕಾದ ಆ ಕೆಲಸ. ಆ ಕಂಬಗಳ ಮೇಲಿರುವಂಥ ಬಳ್ಳಿಯ ಡಿಸೈನು ಹಳೇ ರೀತಿಯ ಕಂಬದ ಹಾಗೆ ಮಾಡಿದ್ದಾರೆ. ಯಾವುದೇ ಹೊಸತನ ಇಲ್ಲ, ಹಳೆತನ ಹಾಗೆ ಉಳಿಸ್ಬೇಕು ಅಂತ ಅದೇ ರೀತಿ ಮಾಡಿದ್ದಾರೆ. ಎಲ್ಲ ಶಿಲೆಕಲೆ ಕಲ್ಲಿನ ಕಂಬಗಳು. ಇದು ಗಣಪತಿಯ ಗುಡಿ. ಆ ಮೇಲೆ ಹಾಕಿರುವಂಥ ಮಾಡು ನೋಡಿ, ಹಂಚಾಗಲಿ ಅಥವಾ ಬೇರೆ ತಾಮ್ರದ ತಗಡೆಯನ್ನು ಹಾಕಲಿಲ್ಲ. ಅದರ ಮೇಲೆ ಹಳೇ ಕಾಲದ ಆ ಕಲ್ಲಿನ ಹಾಸುಗಳನ್ನೇ ಮೇಲೆ ಕೂಡ ಹಾಕಿದ್ದಾರೆ. ಆ ಸಣ್ಣದಾದ ಕಂಬ, ಅದರ ಮೇಲೆ ಇಟ್ಟಿರುವಂಥ ಆ ಕಲ್ಲಿನದೇ ಆದಂಥ ಒಂದು ಪಕ್ಕಾಸು ತುಂಬ ಆ ಹಳೆತನವನ್ನು ಹಾಗೆ ಉಳಿಸ್ಕೊಂಡು ಹಾಗೆ ಕಾಣ್ತದೆ ನೋಡಿ. ಎಷ್ಟು ಆ ಮುರಕಲ್ಲಿನ ಕಲ್ಲಿನಲ್ಲೇ ಮಾಡಿರುವಂಥ ಡಿಸೈನು ಅಷ್ಟು ಚೆಂದ ಉಂಟು. ಸುಡು ಬಿಸಿಲು, ನೀರು ಹಾಕಿ ತೊಳಿತಾ ಇದ್ದಾರೆ. ಅಷ್ಟು ಕಾಲಿಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಧ್ಯಾಹ್ನ 12:30 ಗಂಟೆ ಇರ್ಬೋದು. ಅಷ್ಟು ನಡು ಮಧ್ಯಾಹ್ನದ ಬಿಸಿಲು. ತೀರ್ಥಮಂಟಪಕ್ಕೆ ಮತ್ತು ಗರ್ಭಗುಡಿಗೆ ತಾಮ್ರದ ಹೊದಿಕೆಯನ್ನು ಹಾಕಿದ್ದಾರೆ. ಎಷ್ಟು ವಿಶಾಲವಾದ ದೇವಸ್ಥಾನ ನೋಡಿ. ಬಾಗಿಲು ಓಪನ್ ಉಂಟು, ಆದರೆ ಸ್ಟೀಲಿನ ಒಂದು ಬಾಗಿಲನ್ನು ಹಾಕಿದ್ದಾರೆ. ಮೇಲಿನ ಆ ಮಾಡನ್ನು ನೋಡಿ, ಕಲ್ಲು ಹಾಸಲ್ಲೇ ಮಾಡಿರುವಂಥದ್ದು. ಗಣಪತಿಯನ್ನು ನಮಿಸೋಣ. ನೋಡಿದ್ರಲ್ಲ, ಗಣಪತಿಯ ವಿಗ್ರಹ ಒಳಗೆ ದೀಪ ಬೆಳಕು ಬಿಟ್ಟರೆ ಬೇರೆ ಬೆಳಕಿಲ್ಲ. ಅಷ್ಟು ಅಂದವಾದ ಒಂದು ಕೆಲಸ. ಗೋಡೆ ಮೇಲೆ ಆ ಕೆಂಪು ಬಣ್ಣದ ಒಂದು ಚಿತ್ರಗಳನ್ನು ಬಿಡಿಸಿದ್ದಾರೆ. ಮರದ ಕಂಡಿ, ಹಾಗೆ ಸುತ್ತು ಪೌಳಿ. ದೇವಸ್ಥಾನಕ್ಕೆ ಪೂಜೆಗೆ ಬೇಕಾದಂಥ ಪರಿಕರಗಳೆಲ್ಲ ತೋಳದಲ್ಲಿಟ್ಟಿದ್ದಾರೆ. ವಿಶಾಲವಾದ ಒಂದು ಸುತ್ತು. ನಂದಿ ವಿಗ್ರಹ. ಈಶ್ವರ ಎಲ್ಲಿರ್ತಾನೆ ಅಲ್ಲಿ ನಂದಿ ಇದ್ದೇ ಇರ್ತಾನೆ. ಆ ಎದುರು ಬದಿಗೆ ಹಾಕಿರುವಂಥ ಬಂಗಾರದ ಬಣ್ಣದ ತಗಡುಗಳು ತುಂಬ ಬಂಗಾರದಾಗೆ ಕಾಣ್ತದೆ ದೂರದಿಂದ ನೋಡಿದರೆ. ಅಷ್ಟು ವಿಶಾಲವಾದ ದೇವಸ್ಥಾನ. ತುಂಬ ಒಳ್ಳೆ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಆ ಮರದ ಪಾಲಿಶ್ ಎಲ್ಲ ಹಾಗೇ ಉಂಟು. ಜೀರ್ಣೋದ್ಧಾರ ಆಗಿ 1 ವರ್ಷ ಕಳೆಯಿತಷ್ಟೇ. ಈ ವರ್ಷಕ್ಕೂ ಏನು ಅದು ಒಂದು ಚೂರು ಹಾಳಾಗಲಿಲ್ಲ. ಜಗಲಿ ಮೇಲೆ ಗ್ರಾನೈಟ್ ಹಾಕಿದ್ದಾರೆ. ಕಲ್ಲಿನ ಕಂಬಗಳು, ವಿಶಾಲವಾದ ಸುತ್ತು. ಬೇಕಾದಷ್ಟು ಜಾಗ ಉಂಟು ದೇವಸ್ಥಾನಕ್ಕೆ, ಹಾಗಾಗಿ ಇಷ್ಟು ವಿಶಾಲವಾಗಿ ಕಾಣ್ತದೆ. ಆ ಮರಕ್ಕೆ ಹಾಕಿರುವಂಥ ಪಾಲಿಶ್ ಕೂಡ ತುಂಬ ನೀಟಾಗಿ ಹಾಕಿದ್ದಾರೆ. ಬಹಳ ಚೆಂದ ಕಾಣ್ತಾ ಉಂಟು. ನೀರು ಹಾಕಿ ತೊಳೆದಿದ್ದಾರೆ. ಆದರೂ ಆ ನೀರು ಆ ಬಿಸಿಲಿಗೆ ಬಿಸಿಯಾಗಿ ಬಿಟ್ಟಿದೆ. ಹಿಂಬದಿಯಿಂದ ಹೇಗೆ ಕಾಣ್ತದೆ ನೋಡಿ ಗರ್ಭಗುಡಿ. ಇದು ಸುಮಾರು 1000 ವರ್ಷಕ್ಕಿಂತಲೂ ಅಧಿಕ ವರ್ಷದ ಹಿಂದಿನ ದೇವಸ್ಥಾನ. ಮೊದಲು ಇದು ತುಂಬ ಚಿಕ್ಕ ರೀತಿಯಿಂದ ಬಂದು ಮತ್ತೆ ಹಲವು ಬಾರಿ ಜೀರ್ಣೋದ್ಧಾರ ಆಗಿ ಈಗ ಹೋದ ವರ್ಷ ಬಿಚ್ಚುವಾಗಲೂ ಬಹಳ ಗಟ್ಟಿಮುಟ್ಟಾದ ದೇವಸ್ಥಾನವೇ ಆಗಿತ್ತು. ಅದರ ನಂತರ ಶಿಲಾಮಯ ಮಾಡಿದ ಮೇಲೆ ಈಗ ಹೀಗೆ ಕಾಣ್ತಾ ಉಂಟು ನೋಡಿ. ಬೃಂದಾವನ ತುಳಸಿಯದ್ದು. ಇಲ್ಲಿ ಒಂದು ತೀರ್ಥಬಾವಿ, ಆ ಕಲ್ಲಿನಲ್ಲೇ ಮಾಡಿರುವಂಥ ತೀರ್ಥಬಾವಿ.
ದೇವರ ಅಭಿಷೇಕಕ್ಕೆ ಎಲ್ಲ ಈ ನೀರನ್ನು ಉಪಯೋಗಿಸ್ಕೊಳ್ತಾರೆ. ಅದಕ್ಕೆ ಸೈಡ್ನಲ್ಲಿ ಸ್ಟೀಲಿದ ಒಂದು ಕವರ್ ಮಾಡಿದ್ದಾರೆ, ಯಾರು ಇಣಿಕದೇ ಇರಲಿ, ಕಸ ಕಡ್ಡಿ ಹಾಕದೇ ಇರಲಿ ಅಂತ. ತುಂಬ ಚಂದ ಕಾಣ್ತದೆ. ದೊಡ್ಡದಾದ ತೀರ್ಥ ಮಂಟಪ, ಇಷ್ಟು ದೊಡ್ಡ ತೀರ್ಥ ಮಂಟಪ ಎಲ್ಲೂ ನೋಡಲಿಕ್ಕೆ ಸಿಗೋದಿಲ್ಲ. ತೀರ್ಥ ಬಾವಿಯನ್ನು ನೋಡುವ. ಸುತ್ತಲೂ ಸ್ಟೀಲಿನ ಒಂದು ಕವರನ್ನು ಮಾಡಿದ್ದಾರೆ, ಬಹುಶಃ ಒಳಗೆ ಕೂಡ ಮಾಡಿದ್ದಾರೆ ಅಂತ ಕಾಣ್ತದೆ. ನೀರು ಕೂಡ ಒಂದು ಚೂರು ಈಚೆ ಬಂದು ಬೀಳುವುದಿಲ್ಲ. ಹೌದು ನೋಡಿ, ಆ ಸ್ಟೀಲಲ್ಲೇ ಒಳಗೆ ಕೂಡ ಕವರ್ ಮಾಡಿದ್ದಾರೆ, ಯಾವುದೇ ರೀತಿಯಾದ ಕಸ ಕಡ್ಡಿ ಬೀಳದೇ ಇರಲಿ ಅಂತ. ಬಹಳ ಹಿಂದಿನ ಇತಿಹಾಸ ಉಂಟು. ಮಹಾಲಿಂಗೇಶ್ವರ ದೇವಸ್ಥಾನದ ಇತಿಹಾಸವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಆಸಕ್ತರು ಅದನ್ನು ಓದಬಹುದು. ಹೆಚ್ಚಿನ ಮಾಹಿತಿಗಾಗಿ ದೇವಸ್ಥಾನವನ್ನು ಸಂಪರ್ಕಿಸಬಹುದು. ಕಲ್ಲಿನ ತುಳಸಿ ಬೃಂದಾವನ. ದಳಿಯಲ್ಲಿ ಹಾಕಿರುವಂಥ ಆ ಹಿತ್ತಾಳೆ ಬಣ್ಣದ ಆ ಕವರ್ ಹಾಕಿದ್ದಾರೆ. ಈಗ ನಾವು ಮಹಾಲಿಂಗೇಶ್ವರನ ದರ್ಶನ ಮಾಡೋಣ. ನೋಡಿ, ಮಹಾಲಿಂಗೇಶ್ವರ ಸಾವಿರಾರು ವರ್ಷ ಹಳೆಯ ಒಂದು ಲಿಂಗರೂಪಿ ಈಶ್ವರ. ಆ ಹಳೆಯ ಗರ್ಭಗುಡಿ ಯಾವ ರೀತಿ ಇತ್ತು ಅದೇ ರೀತಿ ಮಾಡಿದ್ದಾರೆ. ಎತ್ತರದಲ್ಲಿ ಇರುವಂಥ ಈಶ್ವರನ ಲಿಂಗ. ಆಚೆ ಬದಿ ಈಚೆ ಬದಿ ನೃತ್ಯ ಮಾಡ್ತಾ ಇರುವಂಥ ನಟರಾಜ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪ್ರತಿಷ್ಠಾಪನೆ ಆಗಿರುವಂಥ ಮಹಾಲಿಂಗೇಶ್ವರ. ಎಷ್ಟು ನೋಡಿದರೂ ಮನಸ್ಸಿಗೆ ತೃಪ್ತಿ ಆಗ್ತಾ ಇಲ್ಲ, ಮತ್ತಷ್ಟು ನೋಡುವ ಅನ್ನೋ ಬಯಕೆ. ಬಹಳ ನಿಶಬ್ದವಾದ ದೇವಸ್ಥಾನ, ಯಾವುದು ಸದ್ದು ಗದ್ದಲ ಏನೂ ಇಲ್ಲ. ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಯಾತ್ರಿಗಳು ಬರಬೇಕು, ಭಕ್ತರು ಬರಬೇಕು. ಇದರಲ್ಲಿ ನಂದಿ ಬೇಡಿದ್ದನ್ನು ತಕ್ಷಣ ಹೊರಕೊಡುವಂಥ ಮಹಾಲಿಂಗೇಶ್ವರ. ಇವರು ಗುರ್ರಾಜ ತಂತ್ರಿಗಳು ಅಂತ ಇಲ್ಲಿ ಪೂಜೆ ಮಾಡೋ ಭಟ್ರು. ಆ ಮೇಲೆ ಹಾಕಿರುವಂಥ ಆ ಮರದ ಕೆಲಸ ಬಹಳ ಖುಷಿಯಾಯಿತು ನೋಡಿ. ಎಷ್ಟು ಹತ್ತಿರದಲ್ಲಿ ಮಾಡಿದ್ದಾರೆ. ಇದನ್ನು ನೋಡಿ ಬೇರೆಯವರು ಕೂಡ ಈ ರೀತಿ ಮಾಡ್ಬೋದು ಅಂತ ಒಂದು ಐಡಿಯಾ ಸಿಗ್ತದೆ. ಜಗಲಿ. ಹಾಗೆ ಇಲ್ಲಿ ಒಂದು ಸ್ಕ್ಯಾನರನ್ನು ನೋಡ್ಬೋದು. ಆ ಸ್ಕ್ಯಾನರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿ ಎಲ್ಲ ಉಂಟು. ಸೇವಾ ರೂಪದಲ್ಲಿ ಧನ ಸಹಾಯ ಮಾಡೋರು ಆ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿ ದೇವಸ್ಥಾನಕ್ಕೆ ಕಳಿಸ್ಬೋದು. ಎಲ್ಲ ವಿವರವನ್ನು ನಿಮಗೆ ಆ ಬೋರ್ಡು ತಿಳಿಸಿಕೊಡ್ತದೆ. ಈಗ ನಾವು ದೇವಸ್ಥಾನದ ಹೊರಬದಿ ಬಂದಿದ್ದೇವೆ. ಹೊರಗಿನಿಂದ ಎಷ್ಟು ಎತ್ತರದಲ್ಲಿ ರೋಡ್ ಉಂಟು ನೋಡಿ. ಇದು ಸಭಾಭವನ. ಹಾಗೆ ಸುತ್ತಿನಲ್ಲಿ ಅಯ್ಯಪ್ಪ ಸನ್ನಿಧಿ. ದೂರದಲ್ಲಿ ಕಾಣ್ತಾ ಇರೋದು ನಿಮಗೆ ಅಯ್ಯಪ್ಪ ಸನ್ನಿಧಿ. ವಿಶಾಲವಾದ ಹೊರಗಿನ ಸುತ್ತು. ಇಲ್ಲಿ ಒಂದು ಗೂಡುದೀಪ ಇಟ್ಟಿದ್ದಾರೆ. ಆಪರೇಷನ್ ಸಿಂಧೂರು ಅಂತ ಅದರ ಮೇಲೆ ಬರೆದಿದ್ದಾರೆ. ಇಲ್ಲಿ ಒಂದು ಶಾಸನದ ಕಲ್ಲು. ಹಾಗೆ ಅಯ್ಯಪ್ಪನ ಗುಡಿ.
ಇಲ್ಲಿ ಒಂದು ನಂದಿ ಗೋಣ, ಒಂದು ನಂದಿಯ ವಿಗ್ರಹ, ಈಶ್ವರನ ವಾಹನ, ಹಾಗೆ ಬಂದರೆ ನಮಗೆ ಅಯ್ಯಪ್ಪನ ಗುಡಿ, ಅದನ್ನು ಕೂಡ ಕಲ್ಲಿನ ಪೀಠದ ಮೇಲೆ ಮುರಕಲ್ಲಿನ ಗೋಡೆ, ಆ ಕಲ್ಲಿನಲ್ಲೇ ಮಾಡಿರುವಂಥ ಆ ಅಕ್ಕಪಕ್ಕದ ಆ ಕಂಬ ರೀತಿಯ ಚಿತ್ತಾರಗಳು ತುಂಬ ಚಂದ. ದೇವಸ್ಥಾನ ಚಿಕ್ಕದಾಗಿ ಎಷ್ಟು ಸುಂದರವಾದ ಗುಡಿ, ತಾಮ್ರದ ಮಾಡು. ಗುಡಿಯ ಹಿಂಭಾಗದಲ್ಲಿ ನೋಡಿ ಹಚ್ಚ ಹಸುರಿನ ವಿಶಾಲವಾದ ಕಾಡುಂಟು, ನೋಡಲಿಕ್ಕೆ ಸುಂದರವಾಗಿ ಕಾಣ್ತದೆ. ಬಿಸಿಲು ಬೀಳದೆ ಅಲ್ಲಿಂದ ಮೇಲೆಲ್ಲ ತಗಡಿನ ಚಪ್ರ ಎಲ್ಲ ಹಾಸಿಬಿಟ್ಟಿದ್ದಾರೆ. ಸುತ್ತಲ್ಲಿ ಇನ್ನೂ ಹಲವಾರು ದೇವಸ್ಥಾನಗಳು ಉಂಟು. ಇದು ಹೋದ ವರ್ಷ ಜೀರ್ಣೋದ್ಧಾರ ಆದದ್ದು, 1 ವರ್ಷ ಆಯಿತು. ಈಗ ಮೊನ್ನೆ ಫೆಬ್ರವರಿಯಲ್ಲಿ ಜಾತ್ರೆ ರಥೋತ್ಸವ ಆದದ್ದಷ್ಟೇ. ಈಚೆ ಬದಿಯಲ್ಲಿ ಮತ್ತೆ ಸಣ್ಣ ಸಣ್ಣ ಗುಡಿಗಳುಂಟು. ಬ್ರಹ್ಮರ ಗುಡಿ, ನಾಗಬನ, ರಕ್ತೇಶ್ವರಿ, ಹಾಗೆ ಮಹಿಷಮರ್ದಿನಿ, ಎಲ್ಲ ಸಣ್ಣ ಸಣ್ಣ ಗುಡಿಗಳುಂಟು. ಒಂದೊಂದೇ ನೋಡಿಕೊಂಡು ನಾವು ಮುಂದೆ ಹೋಗುವ. ಅಯ್ಯಪ್ಪನ ಗುಡಿಗೆ ಒಂದು ಸುತ್ತಾಯಿತು. ಇದು ಬ್ರಹ್ಮರ ಗುಡಿ. ಅದರ ಬದಿಯಲ್ಲಿ ಒಂದು ನಾಗನ ಕಟ್ಟೆ, ಇಲ್ಲಿ ನಾಗಬನ ಅಂತಾರೆ. ನಾಗರ ಪಂಚಮಿ ದಿನ ಈ ಕಲ್ಲಿಗೆಲ್ಲ ತನು ಅಂತ ಹಾಕ್ತಾರೆ. ಪಕ್ಕದಲ್ಲಿ ಕಾಣ್ತಾ ಇರೋದು ನಿಮಗೆ ರಕ್ತೇಶ್ವರಿ ಗುಡಿ. ಅಲ್ಲಿ ಪ್ರತಿದಿನ ದೀಪವನ್ನು ಹಚ್ಚುತ್ತಾರೆ ಸಾಯಂಕಾಲ. ಪ್ರತಿ ಗೋಡೆಯಲ್ಲೂ ಇಲ್ಲಿ ಕಲ್ಲಿನ ಕಂಬವನ್ನೇ ಹಾಕಿದ್ದಾರೆ. ಅಷ್ಟು ವಿಶಾಲವಾದ ದೇವಸ್ಥಾನ. ಇದು ಮಹಿಷಮರ್ದಿನಿ ಗುಡಿ. ಅದಕ್ಕೆ ಸುತ್ತಿನಲ್ಲಿ ಗೋಡೆ ಕಟ್ಟಿ ಗ್ರಿಲ್ಲೆಲ್ಲ ಹಾಕಿದ್ದಾರೆ, ಗೇಟ್ ಹಾಕಿಬಿಟ್ಟಿದ್ದಾರೆ. ಒಳಗೆ ಹೋಗಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಇಲ್ಲಿಂದನೇ ನೋಡ್ಬೋದು. ಇದು ಕಲ್ಲಿನಲ್ಲೇ ಮಾಡಿರೋಂಥ ಗುಡಿ. ಮೇಲೆ ತಾಮ್ರದ ಮಾಡು, ಬಂಗಾರದ ಬಣ್ಣದ ಆ ದ್ವಾರಕ್ಕೆ ಮತ್ತು ಮೆಟ್ಲಿಗೆ ಹಿತ್ತಾಳೆಯ ತಗಡನ್ನು ಕ್ಲಾಡ್ ಮಾಡಿದ್ದಾರೆ, ಅಂದರೆ ಹೊದಿಸಿದ್ದಾರೆ. ನೋಡಿ, ಮಹಿಷಮರ್ದಿನಿ ಅಮ್ಮನವರು. ಮೊದಲೆಲ್ಲ ಇದು ತುಂಬ ಹಳೆಯ ದೇವಸ್ಥಾನ ಆಗಿತ್ತು, ಚಿಕ್ಕ ಚಿಕ್ಕ ಗುಡಿಗಳಿತ್ತು. ಜೀರ್ಣೋದ್ಧಾರ ಆದಮೇಲೆ ಈಗ ತುಂಬ ಅಂದವಾಗಿ ಕಾಣ್ತದೆ. ಸುತ್ತಲೂ ಹಸಿರು. ಇಲ್ಲಿ ಒಂದು ಸಭಾಭವನ ಕೂಡ ಉಂಟು, ಸುಂದರವಾದ ಸ್ಟೇಜ್ ಮಾಡಿದ್ದಾರೆ. ಅದರಲ್ಲಿ ಮದುವೆ ಕಾರ್ಯಕ್ರಮಗಳು ಸಹ ನಡೆಸ್ಬೋದು. ಯಾಕಂದರೆ ಊಟಕ್ಕೆ ಕೂತ್ಕೊಡ್ಲಿಕ್ಕೆ ಯಾವ ಸಮಸ್ಯೆಯೂ ಇಲ್ಲ, ಬೇಕಾದಷ್ಟು ಜಾಗ ಊಟಕ್ಕೆ ಕೂತ್ಕೊಳ್ಳೋಷ್ಟು ಉಂಟು. ಸುತ್ತಲೂ ಚಪ್ರ ಹಾಕಿದ್ದಾರೆ, ಯಾವುದೇ ಬಿಸಿಲಿಲ್ಲ, ತಂಪಾದ ವಾತಾವರಣದಲ್ಲಿ ಸುಂದರವಾದ ಮದುವೆಯನ್ನು ಮಾಡ್ಬೋದು. ಭಕ್ತರು ಖಂಡಿತವಾಗಲೂ ಇದರ ಉಪಯೋಗ ಪಡ್ಕೊಳ್ಬೋದು ಅಂತ ನನ್ನ ಅನಿಸಿಕೆ. ದೇವಸ್ಥಾನಕ್ಕೆ ಬರೋರಿಗೆ ಹಾಗೂ ಟೂರಿಸ್ಟ್ನವರಿಗೆ ಬೇಕಾದಷ್ಟು
ಪಾರ್ಕಿಂಗ್ ವ್ಯವಸ್ಥೆ ಕೂಡ ಹೊರಬದಿಯಲ್ಲಿ ಉಂಟು. ಎಷ್ಟು ಬೇಕಾದರೂ ಅಷ್ಟು ಉಪಯೋಗಿಸ್ಕೊಳ್ಬೋದು. ಇದು ನವಗ್ರಹ ಗುಡಿ, ಹಾಗೆ ಶನಿದೇವರ ಗುಡಿ ಕೂಡ ಹೌದು. ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಎಲ್ಲ ಸಾಮಾನ್ಯವಾಗಿ ಮೂರ್ತಿಗಳನ್ನು ಮುಟ್ಟು ಹಾಗಿಲ್ಲ, ಹಾಗಾಗಿ ಹೊರಗಿನಿಂದನೇ ಸುತ್ತಾಕಬೇಕು ನವಗ್ರಹಕ್ಕೆ. ಒಳಗಿಂದ ಪೂಜೆ ಮಾಡಿ ಇಟ್ಟಿದ್ದಾರೆ ನೋಡಿ. ನವಗ್ರಹ ಗುಡಿ, ಕ್ಷೇತ್ರ ಪಾಲನಾ ಕಟ್ಟೆ, ಹಾಗೆ ಹೊರಗಿನಿಂದ ಒಂದು ಬಾವಿ ಉಂಟು. ಅದರ ಬದಿಯಲ್ಲಿ ಮತ್ತೊಂದು ಗುಡಿ ಉಂಟು. ವ್ಯಾಘ್ರ ಚಾಮುಂಡಿ ಅಂತ. ಇದು ವ್ಯಾಘ್ರ ಚಾಮುಂಡಿಯ ಗುಡಿ. ಅದರ ಬದಿಯಲ್ಲಿ ಮತ್ತೊಂದು ದೈವದ ಒಂದು ಪೀಠ ಉಂಟು, ಗೆಜ್ಜೆ ಮಲ್ಲಿ ಅಂತ. ಇದು ಕೂಡ ಕಲ್ಲಿನ ಪೀಠ, ಮುರಕಲ್ಲಿನದೇ ಒಂದು ಸುತ್ತಿನಲ್ಲಿ ಮಾಡಿದ್ದಾರೆ. ಇದು ಗೆಜ್ಜೆ ಮಲ್ಲಿ ಅನ್ನೋ ಒಂದು ದೈವದ ಪೀಠ. ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ. ಸಣ್ಣ ಸಣ್ಣ ದೇವಸ್ಥಾನಗಳು ಸಾಮಾನ್ಯವಾಗಿ ನಮ್ಮ ಕಣ್ಣಿಂದ ದೂರವೇ ಉಳಿದಿರ್ತದೆ. ಸಾಕಷ್ಟು ಸಂಖ್ಯೆಯಲ್ಲಿ ಯಾತ್ರಾರ್ಥಿಗಳು ಬನ್ನಿ, ದೇವರ ಕೃಪೆಗೆ ಪಾತ್ರರಾಗಿ. ಆಗುಂಬೆ ಕಡೆಯಿಂದ ಬರೋರಿಗೆ ಹಿರಿಯಡ್ಕ ಆದಮೇಲೆ ಪರ್ಕಳ ಸಿಗ್ತದೆ. ಉಡುಪಿ ಕಡೆಯಿಂದ ಬರೋರಿಗೆ ಮಣಿಪಾಲ ಕಳೆದ್ರ ಕೂಡಲೇ ನಿಮಗೆ ಈ ಪರ್ಕಳ ಸಿಗ್ತದೆ. ಬಸ್ ಸ್ಟ್ಯಾಂಡಿಂದ ಸುಮಾರು 1 ಕಿಲೋಮೀಟರು ಒಳಗೆ ಬಂದರೆ ಈ ಸುಂದರವಾದ ದೇವಾಲಯ ನೀವು ನೋಡ್ಬೋದು. ಹಾಗೆ ನೀವು ಜೀರ್ಣೋದ್ಧಾರಕ್ಕೆ ಸಹಾಯನೂ ಮಾಡ್ಬೋದು, ನಿಮ್ಮ ಸೇವೆಯನ್ನು ತೀರಿಸ್ಬೋದು. ಯಾಕೆಂದರೆ ಇಲ್ಲಿ ತಕ್ಷಣ ಹೊರ ಕೊಡುವಂಥ ಮಹಾಲಿಂಗೇಶ್ವರ. ನೋಡಿದ್ರಲ್ಲ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಕ್ಕೋಣ. ಅಲ್ಲಿವರೆಗೂ ನಮಸ್ಕಾರ.